ಈಶ್ವರವು ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನಿ ವ್ಯೋಮವದ್ವ್ಯಾಪ್ತ ದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಪದ ಅಂದರೆ ನೆಲೆ, ಪರಮಪದ ಎಂದರೆ ಸರ್ವೋತ್ಕೃಷ್ಟವಾದ ನೆಲೆ, ಜೀವಿಯ ಅಥವಾ ದೇವನ ಸರ್ವೋತ್ಕೃಷ್ಟವಾದ ನೆಲೆ. ಅಲ್ಲಿಗೆ ಹೋದರೆ ಮುಕ್ತಿ, ಆಟ ಮುಕ್ತಾಯ ಯೋಗದಲ್ಲಿ. ಅಲ್ಲಿಗೆ ಹೋಗುವುದಕ್ಕೆ ಪಾಪಗಳು ಅಡ್ಡಿ, ಪಾಪಗಳ ಪರಿಹಾರ ಆಗಬೇಕು. ಅದಕ್ಕೇನು ಸಾಧ ಅಂದರೆ ಅವನದ್ದೇ ಇಲ್ಲಿಯ ಪದಗಳು, ಇಲ್ಲಿಯ ನೆಲೆಗಳು. ಅವನ ಅಲ್ಲಿಯ ನೆಲೆ ಮುಕ್ತಿಯಾದರೆ ಇಲ್ಲಿಯ ನೆಲೆಗಳು ವಿಘ್ನ ಪರಿಹಾರ ಮಾಡ್ತೇವೆ, ಅಡ್ಡಿಗಳನ್ನು ಪರಿಹಾರ ಮಾಡ್ತೇವೆ. ಅವನ ಭೂಮಿಯ ನೆಲೆಗಳಿಗೆ, ಭೌತಿಕ ನೆಲೆಗಳಿಗೆ ನಾವು ಸಂಚಾರ ಮಾಡ್ತೇವಲ್ಲ, ಅದಕ್ಕೆ ತೀರ್ಥಯಾತ್ರೆ ಅಂತ ಹೆಸರು. ನಿನ್ನೆಯವರೆಗೂ ತೀರ್ಥಯಾತ್ರೆಯನ್ನು ಹೇಗೆ ಮಾಡಬೇಕು ಮತ್ತು ಹೇಗೆ ಮಾಡಬಾರ್ದು ಅನ್ನೋದ್ರ ಬಗ್ಗೆಯೇ ತುಂಬ ಮಾತಾಡ್ತು. ಇವತ್ತೊಂದು ಸ್ವಲ್ಪ ಹೊತ್ತು ಏನು ನೋಡಬೇಕು ಅಲ್ಲಿ ಅಂತ ಅನ್ನೋದಕ್ಕೆ ಮಾತಾಡ್ಕೊಳ್ಳೋಣ. ನೋಡಬೇಕಾದ್ದೇನು? ತುಂಬ ವಸ್ತುಗಳಿದೆ. ಒಂದು ತೀರ್ಥಕ್ಷೇತ್ರ ಅಂತಂದರೆ, ತೀರ್ಥಕ್ಷೇತ್ರದಲ್ಲಿ ದೊಡ್ಡ ಊರಾಗಿರುತ್ತೆ ಅದು ಸಾಧಾರಣವಾಗಿ. ತೀರ್ಥಕ್ಷೇತ್ರ ಅಂದರೆ ಈಗಂತೂ ದೊಡ್ಡ ಪೇಟೆ ಆಗಿರುತ್ತೆ. ಅಲ್ಲಿ ಏನುಂಟು ಏನಿಲ್ಲ. ಕಾಂಕ್ರೀಟ್ ರಸ್ತೆಯಿಂದ ಶುರು ಮಾಡಿ, ಕಾಂಕ್ರೀಟ್ ಕಟ್ಟಡಗಳಿಂದ ಶುರು ಮಾಡಿ, ವಾಹನಗಳಿಂದ ಶುರು ಮಾಡಿ, ಇವೆಲ್ಲ ಉಂಟಪ್ಪ ಅಲ್ಲಿ. ಅದೆಲ್ಲ ಅಲ್ಲ, ನಾನು ನಿನ್ನೆಲ್ಲ ಮಾತಾಡಾಗಿದೆ. ಮುಖ್ಯವಾದದೇ ತೀರ್ಥಯಾತ್ರೆಗೆ ಅಂತಂದರೆ ತೀರ್ಥಯಾತ್ರೆಯನ್ನೇ ಮಾಡಬೇಕು. ಹಾಗಾಗಿ ಕ್ಷೇತ್ರಕ್ಕೆ, ಅಲ್ಲಿ ಏನು ದೇವಸ್ಥಾನ ಇದೆ ಅಲ್ಲಿಗೆ ಹೋಗೋದು. ಅಲ್ಲಿ ಬೆಟ್ಟ ಇರುತ್ತೆ ಎಷ್ಟೋ ಕಡೆಗಳಲ್ಲಿ, ನದಿ ಇರುತ್ತೆ ಎಷ್ಟೋ ಕಡೆಗಳಲ್ಲಿ, ಸರೋವರಗಳಿರ್ತವೆ, ದೊಡ್ಡ ಸಮುಚ್ಚಯ ಇರುತ್ತೆ ದೇವಸ್ಥಾನ ಅಂತ. ಪ್ರಾಕಾರಗಳು, ಚಂದ್ರಶಾಲೆಗಳು, ಗೋಪುರಗಳು, ಕಲಶಗಳು, ಗರ್ಭಗುಡಿ, ಅರ್ಚಕರು, ಭಕ್ತರು, ಮತ್ತೆ ದೇವರ ಮೂರ್ತಿ. ನಾವಿವೆಲ್ಲವನ್ನೂ ನೋಡಬೇಕು, ಆದರೆ ಇಲ್ಲಿ ಎಲ್ಲಿಯೂ ನಿಲ್ಲಬಾರ್ದು. ನಾವು ನೋಡಬೇಕಾಗಿದ್ದು ಇದ್ರ ಆಚೆಗಿದೆ ಅಂತ ಆ ಪ್ರಜ್ಞೆ ನಮಗಿರಬೇಕು. ಯಾವುದೇ ದೇವಸ್ಥಾನಕ್ಕಾಗಲಿ, ಗುರುಸ್ಥಾನಕ್ಕಾಗಲಿ, ತೀರ್ಥಕ್ಷೇತ್ರಕ್ಕಾಗಲಿ ಹೋದಾಗ ನಮಗೆ ಯಾವ ಎಚ್ಚರಿಕೆ ಮನಸ್ಸಲ್ಲಿ ಇರಬೇಕು ಅಂದರೆ, ನಾವು ನೋಡಬೇಕಾದದ್ದು ಒಳಗಿದೆ, ಹೊರಗಲ್ಲ. ನಾವು ಹೊರಗೆ ನೋಡಬಾರದು ಅಂತಲ್ಲ, ಆದರೆ ಹೊರಗೆ ನಿಲ್ಲಬಾರದು. ಹೊರಗೆ ನೋಡಬಾರದು ಅಂತಲ್ಲ, ಹೊರಗೆ ನಿಲ್ಲಬಾರದು. ಒಳಗೆ ನಿಲ್ಲಬೇಕು. ನಾವು ಒಳಗೆ ಹೋಗ್ಬೇಕು. ಇಲ್ಲೇ ಇರೋದು ಮಾಯೆ ಎಷ್ಟು ಭ್ರಾಮಕ ಅಂದರೆ, ಅಲ್ಲೇ ಇರುತ್ತೆ ಅದು. ಎಲ್ಲಿ? ದೇವರ ಪಕ್ಕದಲ್ಲೇ, ದೇವರ ಮುಂದೆ ಇರುತ್ತೆ ಮಾಯೆ. ಯಾವ ರೂಪದಲ್ಲಿ ಅಂದರೆ, ಉಳಿದ ಮಾಯೆಗಳನ್ನೆಲ್ಲ ಮೀರಿದ್ರು. ನಾವು ನಿನ್ನೆ ಮೊನ್ನೆ ಹೇಳಿದ ಹಾಗೆ, ಈಗ ಕಾಶಿಯಲ್ಲಿಯೋ ಅಥವಾ ಯಾವುದು ಗೋಕರ್ಣಕ್ಕೆ ಹೋಗ್ತೇವೆ, ಈಗ ಎಲ್ಲೋ ಕಡೆ ಒಂದು ಕಡೆ ಹೋಗ್ತೀವಿ ಅಂತ ಅನ್ಕೊಳ್ಳಿ, ಅಲ್ಲಿ ನಮ್ಮನ್ನು ಸೆಳೆಯುವಂಥ ಬೇರೆ ಸಂಗತಿಗಳು ಎಷ್ಟೋ ಇದ್ದಾವೆ. ನಾವು ಈ ಮೊದಲೇ ಮಾತಾಡ್ಕೊಂಡಾಗ ಜಾತ್ರೆಗೆ ಹೋದಾಗ, ಜಾತ್ರೆಯಲ್ಲಿ ದೇವರನ್ನು ಬಿಟ್ಟು ಮತ್ತೆ ತಳುಕು ಬಳಕಾಗಿ ಕಾಣುವಂಥ ಎಷ್ಟೋ ಸಂಗತಿಗಳಿದ್ದಾವೆ. ಅದನ್ನು ನೋಡ್ಕೊಂಡು ವಾಪಸ್ ಬಂದುಬಿಡ್ತೇವೆ. ನಾವು ಅಲ್ಲೇ ಏನಾದರೂ ಖರೀದಿ ಮಾಡಿ ವಾಪಸ್ ಬಂದುಬಿಡ್ತೇವೆ. ಈ ಶಿವರಾತ್ರಿ ಗೋಕರ್ಣದಲ್ಲಿ ನಮ್ಗೆ ಗೊತ್ತಾ ಇದ್ದಾಗ, ಶಿವರಾತ್ರಿ ಅಂದರೆ ಆತ್ಮಲಿಂಗದ ನೆನಪಾಗೋದಕ್ಕಿಂತ ಶಿವರಾತ್ರಿ ಅಂದರೆ ಏನು? ಶಿವರಾತ್ರಿ ಅಂದರೆ ನಾಟಕಕ್ಕೆ ಬರುತ್ತೆ, ಮತ್ತು ಶಿವರಾತ್ರಿ ಸರ್ಕಸ್ ಬರುತ್ತೆ ಅಲ್ಲಿ. ಆಮೇಲೆ ಯಾವಾಗಲೂ ಹೇಳೋ ಜಾಯಿಂಟ್ ವೇ ಅದಂತೂ ಬರುತ್ತೆ ಅಲ್ಲಿ. ಇಂಥ ಇನ್ನೂ ಏನೇನೋ ಅಂಗಡಿಗಳು ಸಾಲು. ಅಂಗಡಿ ಕಡಿಮೆ ಆದರೆ ಏನೋ ಬೇಜಾರು, ಏನೋ ಕೊರತೆ ಮನಸ್ಸಿಗೆ. ಇಂಥ ಮಾಯಗಳು ನಮ್ಮನ್ನು ಸೆಳೆದು ಬಿಡ್ತವೆ. ಇದನ್ನೆಲ್ಲ ಮೇಲಿನ ದಾಟಿದ ಅರ್ಚಕ ನಮ್ಮನ್ನು ಸೆಳಿತಾನೆ. ಅದ ನಂತರ ಅರ್ಚಕನೋ ಅಥವಾ ವ್ಯವಸ್ಥಾಪಕನೋ ಅಲ್ಲಿ ಏನಿರ್ತಾನೆ, ಅವನು ಸಹಜವಾಗಿ ದೇವರಿಗಿಂತ ಜೋರಾಗಿ ಕಾಣ್ತಾನೆ. ಅಲ್ಲಿ ಅವನು ನಂದಿ ಕ್ಷೇತ್ರ ಅನ್ನೋ ಅವನು ಇರ್ತಾನೆ. ಎಷ್ಟೋ ಸರ್ತಿ ಅವನ ಸೌಜನ್ಯ, ಸೌಶಲ್ಯ ಅದು ನಮ್ಗೆ ಗಮನ ಸೆಳೆಯುತ್ತೆ. ಆದರೆ ಅದಕ್ಕಿಂತ ಹೆಚ್ಚಿನ ಸರ್ತಿ ಅವನು ನಮಗೆ ನೋವು ಮಾಡ್ತಾನೆ, ಅಥವಾ ಅವನು ಇರುವ ರೀತಿ, ನಡ್ಕೊಳ್ಳೋ ರೀತಿ ನಮಗೆ ಸಮಾಧಾನ ಆಗೋದಿಲ್ಲ. ನಮಗೆ ನಾವೇ ಅನುಭವಿಸ್ತೇವೆ ಅದನ್ನು. ಪುರಿಗೆ ಹೋದಾಗ, ಪುರಿ ಜಗನ್ನಾಥಕ್ಕೆ ಹೋದಾಗ ಅದನ್ನು ಮರೆಯೋ ಹಾಗೆ ಇಲ್ಲ. ಅಲ್ಲಿ ಸನ್ನಿವೇಶ ಅಷ್ಟು ಭಯಾನಕವಾಗಿತ್ತು. ಅದೇನು ಕಾಲಿಡೋ ಹಾಗೆಲ್ಲ ಎಲ್ಲೂ. ತುಂಬ ಎಚ್ಚರಿಕೆಯಿಂದ ಕಾಲಿಡಬೇಕು. ಕಾಲಿಟ್ಟರೆ ಕಾಲು ಜಾರೋಗುತ್ತೆ.
ಅನ್ನ ವಿಶೇಷ ಅಲ್ಲಿ ಪುರಿಯಲ್ಲಿ, ಅದೆಲ್ಲ ಎಲ್ಲ ಕಡೆ ಅನ್ನ ಇರುತ್ತೆ. ಅಂದರೆ ಭೂಮಿ ತುಂಬ ಅನ್ನವೇ ಇರೋದಲ್ಲಿ. ಹಾಗಾಗಿ ಅದನ್ನೇನು ಅದರ ಶುಚಿ ಮಾಡೋಂಥ ವ್ಯವಸ್ಥೆಗಳು ಸರಿಯಾಗಿ ಇಲ್ಲದಿರೋದ್ರಿಂದ ನೀವು ಈ ಪ್ರತಿ ಹೆಜ್ಜೆಯನ್ನು ತುಂಬ ಜೋಪಾನವಾಗಿ ಇಡಬೇಕು. ಇಲ್ಲಾಂದ್ರೆ ಜಾರಿ ಬೀಳ್ತೀರಿ. ನಾವು ನಿಮ್ಮ ಮೇಲೆ ನಡ್ಕೊಂಡು ಹೋಗ್ತಾರೆ ಅನೇಕರು, ಸಾವಿರಾರು ಜನ ನಡ್ಕೊಂಡು ಹೋಗ್ಬಿಡ್ತಾರೆ. ನೀವು ಮತ್ತೆ ಹೇಳುವ ಯಾವ ಹಸಿವು ಬೇಡ ಅಂತ ಆ ಥರ ಬೀಳ್ತೀರಿ ಬಿದ್ರಲ್ಲಿ, ಪುರಿಯಲ್ಲಿ. ಇದೆಲ್ಲ ಆಯ್ತಲ್ಲ. ಅಲ್ಲಿ ಅರ್ಚಕರು ಕೆಲವರು ವರ್ತಿಸ್ತಾ ಇದ್ದ ರೀತಿ ಎಷ್ಟು ವಿಚಿತ್ರವಾಗಿತ್ತು ಅಂದರೆ, ರುಕ್ಮಿಣಿ ದೇವಸ್ಥಾನ ಒಳಗಡೆಗೆ ನಾವು ಕಣ್ಣಾರ ನೋಡ್ತಾ ಇದ್ದೀವಿ. ಅವ್ರ ಭಕ್ತರನ್ನು ಹೆಚ್ಚು ಕಡಿಮೆ ಒಂದು ಮೂಲೆ ತಗೊಂಡೋಗಿದ್ದಾರೆ. ಅವ್ರ ತಲೆಗೆ ಪಿಸ್ತೂಲ್ ಅಂತ ಹಿಡಿದಿಲ್ಲ ಅಷ್ಟೇ, ಅವರು ಮತ್ತೆಲ್ಲ ಮಾಡ್ತಾ ಇದ್ದಾರೆ ಅಂತ ತೆಗಿ ಇರೋದೆಲ್ಲ. ಅಕ್ಷರಶಃ ಲೂಟಿ ಮಾಡ್ತಾ ಇದ್ರು ಅವನನ್ನು. ಆ ಹೆಸರಲ್ಲ ಅದಕ್ಕೆ, ಲೂಟಿ ಅಂತ ಹೆಸರಲ್ಲ. ನಾವು ಇದನ್ನ ಯಾಕೆ ನೆನಪಿಸ್ಕೊಂಡು ಅಂದರೆ, ಇಂಥದ್ದು ಎಷ್ಟೋ ಸರ್ತಿ ಇರುತ್ತೆ ಅಂತ, ಅನಾದರ್ಶವಾಗಿರುವಂಥದ್ದು ಅವ್ಯವಸ್ಥೆಗಳು. ಅದು ಮಾಯಿಗೆ ಅಂತ ನಮ್ಮ ಗಮನ ದೇವರ ಮೇಲೆ ಹೋಗೋದು ಬಿಟ್ಟು ಅವನ ಮೇಲೆ ಹೋಗುತ್ತೆ. ನಾವು ಅವನು ಬೈಕೊಂಡು ವಾಪಸ್ ಬರ್ತೀವಿ. ಈ ನಮ್ಮ ಯಾತ್ರೆಯ ಸವಿ ನೆನಪು ಯಾವುದು ಅಂದ್ರೆ ಅರ್ಚಕ. ಆಮೇಲೆ ನೀನು ಹೋಗಿ ಏನು ಮಾಡಿ ಬಂದೆ ಅಂದರೆ, ದೇವ್ರನ್ನ ಹೊಗಳಿ ಬಂದೇ ಅಲ್ಲ, ಅರ್ಚಕರನ್ನ ಬೈದು ಬಂದೆ. ಅರ್ಚಕರ ಜಗಳ ಆಯಿತು, ಯುದ್ಧ ಆಯಿತು. ಅಲ್ಲಿ ಇವ್ರಿಗಾಗುತ್ತೆ ಕೆಲಸ, ಮುಷ್ಟಿ ದಂಡ ದಂಡಿ ಕೇಶಿ ಎಲ್ಲ ಆಗ್ಬೋದು ಅಲ್ಲಿ ಅರ್ಚಕರ ಜೊತೆಗೆ. ಅಂಥದ್ದೆಲ್ಲ ವಾತಾವರಣ ಇರುತ್ತೆ ಅಷ್ಟರ ಕಡೆಗೆ. ಹಾಗಾಗಿ ಅಲ್ಲಿ ದೇವಸ್ಥಾನದ ವ್ಯವಸ್ಥೆ ಆಗಲಿ, ಅರ್ಚಕರಾಗಲಿ, ಜೊತೆಗೆ ಇನ್ಯಾರು ಭಕ್ತರಾಗಲಿ, ಇದೇ ನಮ್ಮನ್ನು ಎಷ್ಟೋ ಸರ್ತಿ ಬೇರೆ ಕಡೆ ಕರ್ಕೊಂಡು ಹೋಗುತ್ತೆ. ಕ್ಯೂಸಲ್ಲಿ ಇರ್ತೇವೆ ನಾವು, ಅದೇನೇನೋ ಕಾಣುತ್ತೆ ಬೇರೆ ಬೇರೆ ಥರದ್ದು. ಆ ಕಡೆ ನಮ್ಮ ಗಮನ ಇರುತ್ತೆ. ಅಲ್ಲಿ ಅವನು ಸರಿ ಇಲ್ಲ, ಇವನು ಸರಿ ಇಲ್ಲ, ನಾವೇನು ಸರಿ ಇದ್ದೇವ ಅಂತ, ನಾವೇನು ಆದರ್ಶವಾಗಿದ್ದೇವ. ದಕ್ಷಿಣೆಗೆ ತಕ್ಕ ಪ್ರದಕ್ಷಿಣೆ, ನಮ್ಮ ಹಣ ಬರತಕ್ಕಂಥ ವಾತಾವರಣ ಇರುತ್ತೆ ಅಲ್ಲಿ ಅಂತ, ನಮ್ಮ ಪೂರ್ವಕರ್ಮಾರ್ಜಿತವಾಗಿರುವಂಥದ್ದು. ಹಾಗಾಗಿ ನಮ್ಮ ಮನಸ್ಸಲ್ಲಿ ನಾನು ಆದರ್ಶ, ನಾನು ಸರಿ ಇದೆ, ಇವ್ರು ಯಾರು ಸರಿ ಇಲ್ಲ, ಇಲ್ಲ ಅನ್ಯಾಯ ಆಗ್ತಾ ಇದೆ. ನಾವು ಅರ್ಥ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ, ಅದು ಸರಿ ಮಾಡಬಾರ್ದು ಅಂತಲೂ ಹೇಳ್ತಾ ಇಲ್ಲ. ಈಗ ನಾನು ಹೋಗಿರೋ ಉದ್ದೇಶ ಏನು ಅಂತ, ಪ್ರಕೃತ ನಾನು ಹೋಗಿರೋ ಉದ್ದೇಶ ಏನು, ಅದನ್ನು ಮಾಡೋದು. ಆಮೇಲೆ ಊರಿಗೆ ಬಂದ ಮೇಲೆ ತೀರ್ಥಯಾತ್ರೆಗೆ ಹೋದಾಗ ಬೇರೆ ಎಲ್ಲ ಮಾಡೋಕ್ಕೆ ಹೋಗ್ಬೇಡ. ನಿನ್ನ ತೀರ್ಥಯಾತ್ರೆ ಮಾಡ್ಕೊಂಡು ಬಾ. ನೀನು ಇನ್ನೊಂದು ಸತಿ ಅದಕ್ಕಾಗಿ ಹೋಗ್ಬೇಕು, ಅದೇ ಕೆಲಸ ಮಾಡಿ. ಅವನೇ ಸುಮ್ಮನೆ ಎತ್ಕೊಂಡಿದ್ದಾನೆ ದೇವರೇ ಅಂತ ಪರಿಸ್ಥಿತಿ ಇದೆ ಅಲ್ಲಿ ಅಂತ. ನೀನು ಅಲ್ಲಿ ದೇವರನ್ನು ಬಿಟ್ಟು ಬೇರೆ ಯಾವ ಕಡೆಗೆ ಹೋದರೂ ಕೂಡ ಯಾವುದೋ ಮಾಯಿ ನಿನ್ನ ಹೇಳ್ತಾ ಇದೆ ಅಂತ ತಿಳ್ಕೊಬೇಕು. ನೀನು ಏನೋ ಮೋಸ ನಡೀತಾ ಇದೆ. ಮಾಯಿ ನಮಗೆ ಆ ರೂಪದಲ್ಲಿ ಮೋಸ ಮಾಡ್ತೇವೆ. ಅರ್ಚಕರ ರೂಪದಲ್ಲೇ ಬರಬಹುದು ಮಾಯಿ, ಜೊತೆಗಿರೋ ಭಕ್ತರ ರೂಪದಲ್ಲಿ ಬರ್ಬೋದು, ಅಲ್ಲಿರೋ ಇನ್ನಿತರ ಸೇವಕರ ರೂಪದಲ್ಲಿ ಬರ್ಬೋದು ಅದು. ಹಾಗಾಗಿ ನಾವು ನೋಡ್ಬೇಕಾದ್ದೇನು ಅನ್ನೋ ಬಗ್ಗೆ ನಮಗೆ ತುಂಬ ಲಕ್ಷ್ಯ ಇರಬೇಕು. ಅಂತ ತುಂಬ ಮುಖ್ಯ. ತೀರ್ಥಕ್ಷೇತ್ರಗಳಂದ್ರೆ ತುಂಬ ಮುಖ್ಯ. ತೀರ್ಥಕ್ಷೇತ್ರಗಳಲ್ಲಿ ನೂಕುನುಗ್ಗಲು, ಭಕ್ತರ ಸಂತೆ, ನಾನಾ ಥರದ ಭಕ್ತರು, ನಾನಾ ರೀತಿಯವರು ಅಲ್ಲಿ. ಮತ್ತು ವಾತಾವರಣ ಬೇರೆ 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 ರೀತಿ ಇರುತ್ತೆ. ನಮ್ಮ ಸಹನೆ ಕಡಿಮೆ ಇರುತ್ತೆ, ಸಮಾಧಾನ ಕಡಿಮೆ ಇರುತ್ತೆ, ನೆಗೆಟಿವಿಟಿ ಜಾಸ್ತಿ ಇರುತ್ತೆ ನಮ್ಮಲ್ಲಿ. ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅನ್ನೋ ಮನೋಭಾವವೇ ಜಾಸ್ತಿ ಇರುತ್ತೆ ಅಲ್ಲಿ. ಈಗ ಸಾರು ಚೆನ್ನಾಗಿ ಅದನ್ನು ಹಿಡ್ಸತ್ತೆ ಹೇಳಿರುತ್ತೆ ಮನೆಯಲ್ಲಿ, ಆದರೆ ಉಪ್ಪು ಹೆಚ್ಚು ಕಮ್ಮಿ ಆದರೆ ಅದು ಖಂಡಿತ ಹೇಳ್ದೇ ಇರೋದಿಲ್ಲ. ನಾವು ಅದು ಹೇಳ್ದಿರ್ಬೇಕು, ನಾವು ಸಂತನಾಗಿರ್ಬೇಕು ಅಷ್ಟೇ. ಇದು ನಾನು ಹೇಳ್ತಾನೆ, ಹೇಳ್ದೇ ಇರೋದಿಲ್ಲ. ಅಂದರೆ ಸರಿಯನ್ನು ಗುರುತಿಸುವ, ಎತ್ತಿ ಆಡುವ ಆ ಪ್ರಮಾಣ ತುಂಬ ಕಡಿಮೆ ಅಂತ. ತಪ್ಪನ್ನು ಗುರುತಿಸುವ, ಎತ್ತಿ ಆಡುವ ಇದು ಜಾಸ್ತಿ. ನಮ್ಮ ಕಣ್ಣೇ ಹಾಗಾಗಿಬಿಟ್ಟಿದೆ, ಮನಸ್ಸೇ ಹಾಗಾಗಿಬಿಟ್ಟಿದೆ ನಮ್ಮದು. ಹಾಗಾಗಿ ದೇವಸ್ಥಾನದಲ್ಲಿ ನೀನು ಹೋಗಿದ್ದದಕ್ಕಲ್ಲ, ಅಲ್ಲಿ ತಪ್ಪು ನೋಡೋಕೆ ನೀನು ಹೋಗಿದ್ದಲ್ಲ, ತಪ್ಪು ಹೇಳೋಕೆ ನೀನು ಹೋಗಿದ್ದಲ್ಲ, ನೀನು ಹೋಗೋದು ದೇವರನ್ನು ನೋಡೋದಕ್ಕೆ. ನೀನು ಅದನ್ನು ಮಾಡಬೇಕು. ತೀರ್ಥಧ್ವಾಂಶ ಅಂತ ಹೇಳ್ತಾರೆ, ತೀರ್ಥದ ಕಾಗೆಗಳು ಅಂತ. ಈಗಲ್ಲ, ಸಾವಿರಾರು ವರ್ಷದ ಹಿಂದಿನ ಪದಗಳು ಇವೆಲ್ಲ ನಾವು ಹೇಳ್ತಾ ಇರುವಂಥದ್ದು, ಇವತ್ತಿನ ಪದಗಳಲ್ಲ. ತೀರ್ಥದ ಕಾಗೆ ಅಂತ. ಈಗ ನೀವು ಪುಷ್ಕರದಲ್ಲಿ ಹೋಗಿ ನೀವೇನಾದ್ರು ಬುತ್ತಿ ಬಿಚ್ಚಿ ಸಾವಿರ ಕಾಗೆಗಳು ಬರ್ತಾವೆ. ಹಾಗೆ ನೀವೇನಾದ್ರು ದುಡ್ಡು ತೆಗೆದರೆ ಸಾವಿರಾರು ಕಾಗೆಗಳು ಬಂದಾಗ ಬರ್ತಾವೆ ಅಲ್ಲಿ. ಅಷ್ಟು ಜನಗಳು, ಅವರೆಲ್ಲ ಎಲ್ಲರೂ ಅರ್ಚಕರು, ಎಲ್ಲರೂ ವೈದಿಕರು ಮತ್ತೊಂದು ಅಂತಲ್ಲ. ಅವನ ಮುತ್ತಜ್ಜನ, ಪಿಜ್ಜನ, ಅಜ್ಜನ ಸೋದರ ಮಾವ ಯಾರೋ ವೈದಿಕನಾಗಿದ್ರು ಸಾಕು, ಆಗದ ಇದ್ರು ಸಾಕು ಅಂತ. ಅವ್ರನ್ನ ಕಾಳು ಬೇಯಿಸಿದ್ರು ಸಾಕು, ಒಂದು ನೆನ್ಪಿಡ್ತಾನೆ. ಇವನು ಹೌದು, ಇವನು ಹೌದು, ಇವನು ಹೌದು, 500 ರೂಪಾಯಿ ಕೊಡಿ ಅಂತಾರೆ ಅವನು. ಇಂಥದ್ದಿದೆ ಅಲ್ಲಿ ಅಂತ ಅಂಥವ್ರು ಇರ್ತಾರಲ್ಲಿ ಅಂತ. ಹಾಗಾಗಿ ಆ ಎರಡಕ್ಕೂ ನಾವು ಹೇಳ್ತಾರೆ ನೆಗೆಟಿವ್. ಈಗ ಅಲ್ಲಿರ್ತಕ್ಕಂಥ ನಕಾರಾತ್ಮಕ ಸಂಗತಿಗಳು ಅವು ನಮ್ಮ ದಿಕ್ಕು ತಪ್ಪಿಸಬಾರದು. ಅವು ಇರ್ತವೆ ಅಂತ. ಯಾಕಂದ್ರೆ ಇದು ಭೂಮಿ ಆಗಿದ್ದರಿಂದ ಅವು ಇರ್ತವೆ ಅಂತ. ಎಲ್ಲಿ ಹೋದ್ರೂ ಇರ್ತವೆ ಅಂತ. ಯಾವ ಸಾನ್ನಿಧ್ಯಕ್ಕೆ ಹೋದ್ರು, ಯಾವ ಕ್ಷೇತ್ರಕ್ಕೆ ಹೋದ್ರೂ ಕೂಡ ಇರ್ತವೆ. ವೈಕುಂಠದ ಹರಿಯ ಪಕ್ಕದಲ್ಲಿ ಜಯ ವಿಜಯರಿಗೆ ದುರ್ಬುದ್ಧಿ ಬಂತಂತೀನಿ.
ಅಷ್ಟು ಎತ್ತರದ ವೈಕುಂಠ, ಅಷ್ಟೆಲ್ಲ ಪರೀಕ್ಷೆಗಳನ್ನು ದಾಟಿ ಅಲ್ಲಿ ಹೋಗಿ ತಲುಪಬೇಕು. ಅವ್ರಿಗಾಯ್ತಂತೆ ಹಾಗೆ, ಇಲ್ಲಿ ಆಗದೆ ಇರೋದು ಸಾಧ್ಯವಾಗಿದೆ. ಹಾಗಾಗಿ ಅಲ್ಲಿರುವ ಜನಗಳ ದೋಷ ನೋಡೋದು ನಮ್ಮ ಕೆಲಸ ಅಲ್ಲ, ನಮ್ಮ ದೋಷಗಳನ್ನು ಪರಿಹಾರ ಮಾಡ್ಕೊಳ್ಳೋದು ನಮ್ಮ ಕೆಲಸ. ನಮ್ಮನ್ನು ನಾವು ತೊಳ್ಕೊಳ್ಳೋಕೆ ನಾವು ಹೋಗಿರೋದು, ನಮ್ಮನ್ನು ನಾವು ಶುದ್ಧ ಮಾಡ್ಕೊಳ್ಳೋಕೆ ನಾವು ಹೋಗಿರೋದು. ಹಾಗಾಗಿ ಅಂಥದ್ರ ಕಡೆ ಗಮನ ಕೊಡಬಾರ್ದು. ಆದರೆ ಇದಕ್ಕಿಂತ ಮಿಗಿಲಾದ ಮಾಯೆ ಇದೆ. ಯಾವುದು? ಒಂದು ದೇವರ ಸೊಬಗು. ಅಷ್ಟು ಬಾರಿ ದೇವರ ಸೊಬಗು, ದೇವರ ಸೊಬಗಾಗಿ ಕಂಡ್ರೆ ವಿಷಯ ಬೇರೆ ಅಲ್ಲ. ದೇವರ ಅಲಂಕಾರಗಳು, ದೇವರ ಆಭರಣಗಳು, ನಮ್ಮ ಕಣ್ಣು ಅದನ್ನು ತಪ್ಪಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಅಂತ ಹಾಗಾಗತ್ತೆ ಅಂತ ನಾವು ಹೇಳ್ತಾರೆ. ದೇವರು ಕೂಡ ಅದನ್ನು ನೋಡಬಾರ್ದು ಅಂತಲ್ಲ, ಮಧ್ಯಾಕೆ ಹಾಕಿರೋದು ಅಲ್ಲ, ನಿಲ್ಲಬಾರ್ದು. ದೇವರಿಗೆ ಬಂಗಾರದ ಕವಚ ಹಾಕಿರ್ಬೋದು, ಪಟ್ಟೆ ಸೀರೆಗಳನ್ನ, ಪಟ್ಟೆ ವಸ್ತ್ರ ಪೀತಾಂಬರಗಳನ್ನ ತೊಡಿಸಿರ್ಬೋದು, ಇನ್ನು ವಜ್ರದ ಹಸ್ತ ಇಂಥದ್ದೆಲ್ಲ ಇರುತ್ತಲ್ಲ ಅದೆಲ್ಲ ಹಾಕಿರ್ಬೋದು. ಅದು ನಮಗೆ ಬೇಕಾದದ್ದು ಒಳಗಿದೆ. ಇದೆಲ್ಲ ಹೌದು, ಇದಕ್ಕೆಲ್ಲ ನಾವು ಬೆಲೆ ಕೊಡ್ತೇವೆ. ಯಾಕೆಂದ್ರೆ ಅದು ದೇವರ ಮೇಲೆ ಹಾಕಿದೆ ಅನ್ನೋ ಕಾರಣಕ್ಕೆ ಅಂತ, ಕೊಡಬೇಕಾಗಿರೋದು ಅದಕ್ಕೆ ಅಂತ. ನಿಜವಾಗೂ ನಾವು ಬೆಲೆ ಕೊಡೋದಕ್ಕಾಗಿಲ್ಲ. ನಾವು ಬೆಲೆ ಕೊಡೋದು ವಜ್ರದ್ದು, ಚಿನ್ನದ್ದು, ವಜ್ರದ್ದು, ಅದು ಪೀತಾಂಬರ. ಅಲ್ಲಿ ನಿಲ್ಬಾರ್ದು, ಅಲ್ಲಿ ಕೂಡ ನಿಲ್ಬಾರ್ದು. ನಮ್ಮ ಉಪಾಧ್ಯಾಯರು ಕೆಲವು ವರ್ಷದ ಹಿಂದೆ ಹೇಳ್ತಾ ಇದ್ದಿದ್ದು, ಅದಕ್ಕಿಂತ ಹಿಂದಿನ ಕಥೆ ಅದು, ಬಹುಶಃ 20-25 ವರ್ಷದ ಹಿಂದಿನ ವಿಷಯ ಇರ್ಬೋದು, ಕಥೆ ಅಲ್ಲ, ಒಂದು ವಿಷಯ. ತಿರುಪತಿ ವೆಂಕಟೇಶ್ವರನಿಗೆ ಒಂದು ವೈಕುಂಠ ಹಸ್ತ ಅಂತ ಆ ಕಾಲದಲ್ಲಿ 12 ಲಕ್ಷ ರೂಪಾಯಿ ಆಗಿತ್ತಂಥದ್ದು. ಹಾಗಾಗಿ ಒಂದು ಚೂರು ಜಾಸ್ತಿ ಆಕರ್ಷಣೆ ಅದಕ್ಕೆ, ವೆಂಕಟೇಶ್ವರನಿಗಿಂತ ಚೂರು ಜಾಸ್ತಿ ಆಕರ್ಷಣೆ ಅದಕ್ಕೆ, ವೈಕುಂಠ ಹಸ್ತಕ್ಕೆ. ಅದು ಯಾರು ನಮ್ಮ ಹಾಗೆ ಬಾಚಾರಿ ಮಾಡಿದ್ದದು. ಇಲ್ಲಿ ಸಿಗುವಂಥದ್ದೆಲ್ಲ ನಮ್ಮ ಗಮನ ಆ ಕಡೆ ಹೋಗುತ್ತೆ, ಅಲ್ಲೇ ನಿಲ್ಲುತ್ತೆ ನಮ್ಮ ಗಮನ. ಅಲ್ಲೇ ನೋಡಿ ಹಿಂದಿರುಗಿ ಬಂದ್ಬಿಟ್ರೆ ಪ್ರಯೋಜನ ಇಲ್ಲ. ಈಗ ಕವಚ ಅಂದ್ರೆ ಈಗ ಕೈಗವಸು ಹಾಕ್ಕೊಳ್ತೇವೆ, ಕೈ ಚೀಲ, ಕೈಗವಸು, ಗ್ಲೌಸ್ ಹಾಕ್ಕೊಳ್ತೇವೆ. ಒಳಗೆ ಕೈಯೇ ಇಲ್ದಿದ್ರೆ ನೀವು ಆ ಗ್ಲೌಸ್ ತಗೊಂಡು ಏನು ಮಾಡ್ತೀರಿ? ಒಳಗೆ ಕೈ ಬೇಕೋ ಬೇಡ? ನೀವು ಏನೇ ಮಾಡೋದಾದ್ರೂ ಒಳಗಿರೋ ಕೈ ತಾನೇ ಕೆಲಸ ಮಾಡೋದು ಅಂತ. ಇಲ್ದಿರು ಏನು ಮಾಡುತ್ತೆ ಗ್ಲೌಸ್? ಏನು ಮಾಡುತ್ತೆ? ಈಗೇನಾಗಿದೆ ಅಂದರೆ ಈ ಗ್ಲೌಸಿಗೆ ನಾವು ವಿಷಯ ಅಂತಾರೆ, ಅಲ್ಲಿಗೆ ಮುಗಿತು ನಮ್ಮದು, ಅಲ್ಲಿಂದ ಮುಂದಕ್ಕೆ ಹೋಗ್ತಾ ಇಲ್ಲ. ಮನೆ ಪಕ್ಷ ಫೀಲ್ ಆದರೂ ಆಗಬೇಕು ಅಂತ. ಈಗ ಗ್ಲೌಸ್ ಹಾಕಿರೋ ಕೈ ಆದರೂ ಹಿಡ್ಕೊಂಡ್ರೆ ಕೈ ಫೀಲ್ ಆಗುತ್ತೆ ಅಂತ. ತಗುಲ್ತಾ ಇರೋದು ಗ್ಲೌಸ್ ಇರ್ಬೋದು, ಆದರೆ ಒಳಗಿರುವ ಕೈ ಅಸ್ತಿತ್ವ ಫೀಲ್ ಆಗುತ್ತೆ. ಅಂಥದ್ದೇನಾದ್ರು ಆಗಿದೆಯಾ? ಅಥವಾ ಗ್ಲೌಸಿಗೆ ಮುಕ್ತಾಯ ಆಗಿದೆಯಾ? ನೋಡ್ಕೋಬೇಕು. ಅದನ್ನು ಹೋದಲ್ಲಿ, ಕ್ಷೇತ್ರಕ್ಕೆ ಹೋದಲ್ಲಿ ಈ ಜವಾಬ್ದಾರಿ ಬೇಕು. ಅಂತಿಮವಾಗಿ ಒಳಗಿರುವುದೇ ಪ್ರಧಾನ. ಈಗ ನಾವೇ ಅನ್ಕೊಳ್ಳಿ, ಒಳಗೆ ಜೀವ ಇದೆ ನೋಡಿ, ಅದು ಮುಖ್ಯ ಎಲ್ಲಕ್ಕಿಂತ. ಎಲ್ಲಿ ಅದೊಂದು ಇಲ್ದಿದ್ರೆ ಮತ್ತೆ ಯಾವುದಿದ್ದು ಪ್ರಯೋಜನ ಇಲ್ಲ. ಈಗ ಒಬ್ಬ ಮನುಷ್ಯನಿಗೆ ಕಾಲು ಇಲ್ದಿದ್ರೆ ಕುಂಟನಾಗಿ ಬದುಕ್ತಾನೆ. ಕೊರತೆ ಹಾಗಂತ ಬದುಕೋದಿಲ್ಲ ಅಂತೇನಿಲ್ಲ, ಸತ್ತೋಗ್ತಾನೆ ಅಂತೇನಿಲ್ಲ. ಕಣ್ಣು ಇಲ್ದಿದ್ರೆ ಕುರುಡನಾಗಿ ಬದುಕ್ತಾನೆ. ಕೈ ಇಲ್ದಿದ್ರೆ ಕೈ ಇಲ್ಲದ ಅಂಗವಿಕಲನಾಗಿ ಬದುಕ್ತಾನೆ. ಏನೋ ಒಂದಾಗಿ ಬದುಕ್ತಾನೆ. ಅವನು ಬದುಕ್ತಾ ಇರೋಕ್ಕೇನು ಕಾರಣ ಇಲ್ಲ. ಹಾರ್ಟ್ ಕೆಲಸ ಮಾಡೋಷ್ಟು ಮಾಡ್ತಾ ಇಲ್ಲ, ಹಾರ್ಟ್ ಅಟ್ಯಾಕ್ ಆಗಿದೆ, ಬದುಕ್ತಾನೆ ಅವನು. ಎಷ್ಟು ಅಂಗಗಳನ್ನು ತೆಗೆದಾಕ್ಬಿಡ್ತಾರೆ ಡಾಕ್ಟರ್ಗಳು. ಈಗಂತೂ ಅವರು ಕತ್ತಿ ಹಿಡ್ಕೊಂಡು ಕಾಯ್ದಿರ್ತಾರೆ. ಏನೋ ಒಂದು ಚೂರು ವಾರ ಅಂದರೆ ಆ ಕತ್ತ ಸಾಕ್ಬಿಡೋಣ ಬಿಡೋದು. ಏನೂ ವಾರ ಇಲ್ಲ ಅಂದ್ರೆ ಒಂದ್ಸತಿ ಕತ್ತರಿಸಿ ನೋಡಿ ಮತ್ತೆ ಹೊಲಿಟ್ಬಿಡ್ತೀನಿ, ಮತ್ತು ಆಪರೇಷನ್ ಆಗಲಿ ಇಂಥವ್ರದ್ದು. ಯಾಕೆ ನಿಂಗೂ ಒಳ್ಳೇದು, ನಿಂಗಿಂತ ಜಾಸ್ತಿ ನನಗೂ ಒಳ್ಳೇದು ಮಾಡ್ತಾ ಇರ್ತಾರೆ ಅದನ್ನು. ಹಾಗೆ ಎಷ್ಟು ಅಂಗಗಳನ್ನ ತೆಗೆದುಹಾಕ್ಬಿಡ್ತಾರೆ. ಅಂತ ಮಾತ್ರ ನಾವು ಬದುಕೋದಿಲ್ಲ ಅಂತ ನಿಲ್ಬೇಡ, ನಾವು ಬದುಕ್ತೀವಿ ನಾವು. ಆದರೆ ಜೀವ ಇದೆ ಅಂದರೆ ಬದುಕೋದಿಲ್ಲ. ಒಳಗಿರೋದು ಮುಖ್ಯ ಎಲ್ಲಕ್ಕಿಂತ. ಎಷ್ಟೇ ಚಂದದ ಮುಖವಾದರೂ ಒಳಗೆ ಮಿದುಳು ಸರಿ ಇಲ್ಲದೆ ಇದ್ರೆ ಆ ಮುಖಕ್ಕೆ ಯಾವ ಬೆಲೆಯೂ ಬರೋದಿಲ್ಲ. ಆ ಮುಖ ದುಃಖದ ಮಾಲಿಕೆಯನ್ನು ತರಬಹುದು, ಅದನ್ನೇನು ಲಾಭ ಇಲ್ಲ, ತೊಂದರೆನೇ ಇರ್ಬೋದು. ನಾವು ಯಾವಾಗಲೂ ಕೂಡ ಉದಾಹರಣೆ ಒಂದದಕ್ಕೆ ಏನಂದರೆ, ಸುಂದರವಾದ ಶರೀರ ಅಂತ ಯಾವಾಗಲೂ ನೆನಪಿಸ್ಕೊಳ್ತೇವೆ ನಾವು. ತುಂಬ ಸುಂದರವಾದ ಶರೀರ, ಯಾವ ಅಂಗವೂ ಕೂಡ
ಅದು ಹೇಗಿರಬೇಕು ಹಾಗಿದೆ ಹೊರತು ಹೇಗಿರಬಾರ್ದು ಹಾಗೆಲ್ಲ ಒಂದು ಗೆರೆ ಕೂಡ ವ್ಯತ್ಯಾಸ ಇಲ್ಲ. ಹಣೆ ಇರ್ಬೋದು, ಮೂಗಿರ್ಬೋದು, ಕಣ್ಣಿರ್ಬೋದು, ಗಲ್ಲ ಇರ್ಬೋದು, ಕೆನ್ನೆ ಇರ್ಬೋದು, ಕೈ ಕಾಲು ಇರ್ಬೋದು, ಎದೆ ಇರ್ಬೋದು, ಸರ್ವಾಂಗ ಸುಂದರ ಅಂತ ಹೇಳ್ತಾರಲ್ಲ ಅಂಥದ್ದೊಂದು ಶರೀರ. ಎಲ್ಲೋ ಯುಗಕ್ಕೊಂದ್ಸತಿ ಬರೋಂಥ ಶರೀರ ಅಂತ ಹೇಳಿ ಅಂಥ ಅಪರೂಪದ ಬಹಳ ವಿಶಿಷ್ಟವಾದ ಶರೀರ. ಪ್ರತಿ ಒಂದು ಅಷ್ಟು ಚೆನ್ನಾಗಿದೆ. ನೀವು ಬಣ್ಣ ತಗೊಳ್ಳಿ, ಗಾತ್ರ ತಗೊಳ್ಳಿ, ನೀವು ಅದರಲ್ಲಿ ಏನಾರೇ ತಗೊಳ್ಳಿ, ಅಷ್ಟು ಚಂದವಾದ ಶರೀರ. ಆದ್ರೆ ಏನು ಅಂತ ಒಂದು ಐಟಮ್ ಕಡಿಮೆ ಇದೆ ಅಂತ, ಒಂದು ಐಟಮ್ ಕಡಿಮೆ ಇದ್ರೆ ಏನಾಯ್ತು, ಮತ್ತೆಲ್ಲ ಇದೆಯಲ್ಲ ಅಂತ ಹಾಗೆ ಹೇಳ್ಬೇಡಿ. ಮೊದಲು ಏನು ಐಟಮ್ ಕಡಿಮೆ ಇರೋದು ಕೇಳ್ಕೊಳ್ಳಿ ಅಂತ. ಜೀವ ಒಂದಿಲ್ಲ, ಒಂದು ಐಟಮ್ ಕಡಿಮೆ ಅಂತ ಅದು ಒಳಗಿರೋನು ಇಲ್ಲ. ಆಮೇಲೆ ಏನು ಬೆಲೆ, ಏನು ಬೆಲೆ ಬೆಲೆ ಭೀತಿ ಆಗುತ್ತೆ ಅಂತ. ದೂರ ಹೋಗ್ಬೇಕು ಅಂತ ಅನ್ಸುತ್ತೆ, ಹತ್ರ ಹೋಗ್ಬೇಕು ಅಂತ ಅನ್ಸುತ್ತ, ಶವ ಅಂತ ಗೊತ್ತಾದ ಮೇಲೆ ಹತ್ರ ಹೋಗ್ಬೇಕು ಅಂತ ಅನ್ಸುತ್ತ ಇಲ್ಲ. ನಮ್ಗೆ ಎಷ್ಟೇ ಬೇಕಾದವರಾದರೂ ಸ್ಮಶಾನ ತಗೊಂಡು ಹೋಗೋದು, ಸುಡೋದೆ ಕೈಯಾರೆ ನಾವು ಬೆಂಕಿ ಕೊಡೋದು ವಿಶೇಷ ಅಂತ. ಹತ್ರದವ್ರು ದ್ಯೋತಕದು, ಅತಿ ಹತ್ರದವನು ಬೆಂಕಿ ಕೊಡೋದು. ಏನರ್ಥ ಅದಕ್ಕೆಲ್ಲ? ಒಳಗಿರುವುದು ಮನೆಗೂ ಅತಿ ಮುಖ್ಯವಾದದ್ದು. ಗರ್ಭಗುಡಿ ಒಳಗಿರೋ ಮೂರ್ತಿ ಒಂದನ್ನು ತೆಗೆದರೆ ಆಮೇಲೆ ಗರ್ಭಗುಡಿ ಎಷ್ಟೇ ಚೆನ್ನಾಗಿದ್ರು ಎಷ್ಟು ಪಾಳು ಬಿದ್ದ ಕಾಣುತ್ತೆ ನೋಡಿ, ಎಷ್ಟು ಮನಸ್ಸನ್ನು ಖಾಲಿ ಖಾಲಿ ಮಾಡುತ್ತೆ ನೋಡಿ. ಮಠದಲ್ಲಿ ಗುರುಗಳಿಲ್ಲ ಅಂದರೆ ಯಾವ ಗುರುವೇ ಆದರೂ ಅವನು ಗುರು ಅಂತಾದರೆ ಅದಿಲ್ಲ ಅಂತಾದರೆ ಮಠ ಇಡೀ ಹಾಳು ಸುರಿಯುತ್ತೆ. ರಾಘವೇಶ್ವರ ಭಾರತಿಗಳು ಅವ್ರ ನೆನಪಾಗತ್ತೆ. ಅವರು ಮಹಾಪ್ರಸ್ಥಾನಕ್ಕೆ ಅಂತ ದೇಹಾಂತಕ್ಕೆ ಅಂತ ಹೊರಟಿದ್ದವರು. ಕಾಶಿ ದೂರ ಆಯಿತು, ಅಷ್ಟು ಆಯುಸ್ಸಿಲ್ಲ, ಕಾಶಿಗೆ ಹೋಗೋ ಅಷ್ಟು ದಿನ ಉಳಿದಿಲ್ಲ, ಹೋಗ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹೊರಟವರು. ಆದ್ದರಿಂದ ಮಠದ ಡೈರಿ ಅದೇ ಬರೆದಿದೆ ಅಂತ, ಮಠವೆಲ್ಲ ಕತ್ತರ ಆಯಿತು ಆಗುತ್ತೆ. ಯಾಕಂದರೆ ಒಳ್ಳೆಗಿರೋದು ಮುಖ್ಯ ಅಂತ ಕೊನೆಗೂ ನೋಡಿ. ಇವತ್ತಿನ ಕಾಲದಲ್ಲಿ ವ್ಯಾಪಾರ ಪ್ರಧಾನ, ಆ್ಯಡ್ ಪ್ರಧಾನ. ಜೀವನಕ್ಕೆ ಏನು ಆ್ಯಡ್ ಆಗುತ್ತೆ ಅಂದರೆ ಏನೂ ಇಲ್ಲ, ಅದು ಟಿ ವಿಲಿ ಬಂದಿದೆ ಅಂತ. ಅದನ್ನು ಇಂಥವ್ರು ಬೆಳೆಸಿದ, ಇಂಥ ಸಿನಿಮಾ ನಟ ಹಾಕ್ಕೊಂಡಿದ್ದಾನೆ ಅಂತ ನಾನು ಹಾಕ್ಕೊಡ್ತೇನೆ. ಅವನ ಜೀವ ಹಾಕ್ಕೊಂಡಿದ್ದಾನೆ, ಬಿಟ್ಟಿದ್ದಾನೆ, ದೇವರಿಗೆ ಗೊತ್ತು. ಕೊನೆಗೆ ಒಂದಿನ ಕೇಳಿ ನಂಗೆ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾನೆ, ನನ್ನ ಬಿಸಿನೆಸ್ ಅಷ್ಟೇ ಅಂತ ಅಂದಿನ. ಆ ರ್ಯಾಪರ್ನ ತಿಂತೀರ ನೀವು, ರ್ಯಾಪರ್ ಕೊನೆಗೂ ತೆಗೆದು ಪಕ್ಕ ಕೆಡ್ತಿರಲ್ವ ರ್ಯಾಪರ್ನ ನೀವು, ಎಸಿತಿರಲ್ವ ಕಸದ ಜೊತೆಗೆ ಇಟ್ಕೋತಿರೋದು. ನಾನು ಹೆಚ್ಚಿನ ರ್ಯಾಪರ್ಗಳು ಹಾಗೆ ತಾನೆ ಅಂತ. ಈ ರ್ಯಾಪರ್ ಅಂತ ಆದರೆ ಅದನ್ನ ತೆಗೆದು ಹಾಕೋದಂತಲೇ ಇರ್ತದೆ, ಕಸದ ಬಿಟ್ಟು ಸೇರೋದಂತಲೇ ಇರ್ತದೆ. ಯಾರು ಅದಕ್ಕೊಂದು ಸಂಗ್ರಹಾಲಯ ಮಾಡಿಲ್ಲ, ರ್ಯಾಪರ್ಗಳ ಸಂಗ್ರಹಾಲಯ ಯಾರು ಮಾಡಿಲ್ಲ, ಯಾರು ಇಟ್ಕೊಂಡಿಲ್ಲ, ಅದನ್ನು ತೆಗೆದು ಎಸೆದಿದ್ದಾರೆ, ಒಳಗಿರೋದನ್ನು ಸ್ವೀಕರಿಸ್ತಾರೆ. ಈ ವ್ಯವಹಾರ ಪರಮಾರ್ಥಕ್ಕೆ ಅನ್ವಯ ಆಗುತ್ತೆ ಅಂತ ಪೂರ್ತಿ ಇದೆ ಅದು ಅಂತ. ತೆಂಗಿನಕಾಯಿ ತಿರುಳು ಒಳಗಿದೆ, ಅದು ನಾವು ತಗೊಳಕ್ಕಿರೋಂಥದ್ದು. ಅಲ್ಲಿವರೆಗೂ ತಿರುಳುವರೆಗೂ ತಲುಪಬೇಕು, ಅದನ್ನು ತಗೋಬೇಕು ನಾವು ಅಂತ. ಆ ತಿರುಳು ಅನ್ನೋದೇ ಒಳಗಿರುತ್ತೆ ಅಂತ, ಅದು ಹೊರಗಿರೋದಿಲ್ಲ ಅಂತ. ತಿರುಳು ಅನ್ಬೇಕಾದ್ರೆ ನಿಮ್ಮ ಮನಸ್ಸಿಗೆ ಬಂದ್ಬಿಡುತ್ತೆ ಅದು ಒಳಗಿರೋದು ಅಂತ, ಹೊರಗಿರೋದಿಲ್ಲ ಅದು ಅಂತ. ಹಾಗಾಗಿ ಅತ್ಯಂತ ಪ್ರಧಾನ ಇರುವಂಥದ್ದು, ಅತ್ಯಂತ ಒಳಗೆ ಯಾವುದಿದೆಯೋ ಅದಕ್ಕೆ ನಾವು ಅಂಗಿ ಹಾಕ್ಕೋತೇವೆ. ಅಂಗಿಗಾಗಿ ನಾವಲ್ಲ, ನಮಗಾಗಿ ಅಂಗಿ ಅಂತ. ಅಂಗಿ ಒಳಗೆ ಯಾವುದಿದೆಯೋ ಅದಕ್ಕೆ ಪ್ರಾಶಸ್ತ್ಯ ಅಂತ, ಅಂಗಿಗಲ್ಲ ಅಂತ. ಈಗ ಒಂದು ವೇಳೆ ಯಾರಾದರೂ ಒಬ್ಬನ ಒಂದು ಚೂರಿ ತಂದು ಅಂಗಿ ಕೊಡ್ತೀವಿ, ನಿನ್ನ ತೆಗೆಲ್ಲ ಒಂದು ಅಂಗಿ ತೆಗೆದುಕೊಟ್ಬಿಡ್ತೇನೆ ನಮ್ಮ ಪೂಜೆ. ಇಲ್ಲ, ಅಂಗಿಯೇ ಮುಖ್ಯ ಅಂತ ಇಟ್ಕೊಳ್ತಾರೆ ಯಾರಾದರೂ. ಇಲ್ಲ, ಬದುಕಿದ್ರೆ ಸಾಕು ಅಂತ, ಅಂದರೆ ಇದು ಮುಖ್ಯ, ಇದು ಉಳಿಬೇಕು ಅಂತ. ಅದು ಹೋದ್ರೆ ಹೋಗ್ಲಿ ಅಂತ. ಹಾಗಾಗಿ ಮತ್ತೆ ಎಲ್ಲ ಕಳ್ಕೊಳ್ಳೋಕೆ ತಯಾರಿರ್ತೇವೆ. ಒಂದು ಮನೆ ಕಳ್ಕೊಂಡು ನಾವು ಜೀವಂತ ಉಳಿಬೋದು, ಒಂದು ಮನೆ ಕಳ್ಕೊಳ್ಳೋಕೆ ತಯಾರಿರುತ್ತೆ. ನಾವು ಅಂಥ ಜಿಪುಣಾಗ್ರೆಸರ್ನಾಗಬೇಕು ಅಂತ ವಿಚಿತ್ರ ಪ್ರಾಣಿ, ಒಂದು ಇದು ಸೈಕಾಲಜಿ ಸಬ್ಜೆಕ್ಟ್ ಆಗಿರ್ಬೇಕು ಅವನು. ಹಾಗಿದ್ರೆ ಮಾತ್ರ ಬೇರೆ ಥರ ಹೇಳ್ತಾನೆ. ಇಲ್ಲಿದ್ರೆ ಇಲ್ಲ, ಇಲ್ಲಿದ್ರೆ ಮುಖ್ಯವಾದ ಒಳಗಿರೋದು ಅಂತ ಅದನ್ನು ಉಳಿಸ್ಕೊಂಡು ಅದೇ ತತ್ವ ಇರೋದು ಅಂತ. ವಾಲಿ ಬದಿಯ ಸಮಯದಲ್ಲಿ ರಾಮ ವಾಲಿಗೆ ಹೇಳಿದ ಮಾತು, ನಾನು ನಿನ್ನನ್ನು ದಂಡಿಸ್ತಾ ಇದ್ದಿದ್ರೆ ನನ್ನ ಶರೀರ ಉಳಿತಾ ಇತ್ತು, ಆದರೆ ಆತ್ಮ ಹಾಳಾಗಿ ಹೋಗ್ತಾ ಇತ್ತು. ನಾನು ಈಗ ಮಾಡಿದ ಆಪರೇಷನ್ನಲ್ಲಿ ಶಸ್ತ್ರಚಿಕಿತ್ಸೆ ಅದು, ಬಾಣ ಎಂಬ ಶಸ್ತ್ರದಿಂದ ಮಾಡಿದ ಚಿಕಿತ್ಸೆ ಇದು. ಇದರಲ್ಲಿ ನಿನ್ನ ಆತ್ಮ ಶುದ್ಧ ಆಗಿದೆ, ಶಾಶ್ವತವಾದ ಶುದ್ಧ ಆಗಿದೆ, ಒಳಗಿರೋದು ಶುದ್ಧ ಆಗಿದೆ, ಅತಿ ಮುಖ್ಯವಾದ ಶುದ್ಧ ಆಗಿದೆ. ಇದು ಹೋಗೋದೆ, ನೀವು ಉಳಿಸ್ಕೊಂಡು ಉಳಿಯೋದಿಲ್ಲ. ಹಾಗಾಗಿ
ಅದೇ ಈಗ ಆಪರೇಷನ್ನೇ ಮಾಡಬೇಕು ಅಂದರೆ ರ್ಯಾಪರ್ ಮೇಲೆ ವಿಪರೀತ ಮೋಹ ಇದ್ರೆ ಆಗೋದಿಲ್ಲ ಅಂತ. ನಮಗೆ ರ್ಯಾಪರ್ ಅಂದರೆ ಚರ್ಮ, ಮನುಷ್ಯನಿಗೆ ರ್ಯಾಪರ್ ಅಂದರೆ ಚರ್ಮ. ಈಗ ಮನುಷ್ಯನೂ ಹಾಗೆ ಅಂತ ಚರ್ಮ ಒಂದು ಚೆನ್ನಾಗಿದ್ಬಿಟ್ಟು ಮುಗೀತು, ಒಳಗೆ ಏನಿದ್ರು ಚಿಂತೆ ಇಲ್ಲ, ಚರ್ಮ ಚೆನ್ನಾಗಿದ್ರೆ ಆಯಿತು. ಹೆಚ್ಚಾಗಿ ಹಾಗೆ ಮನುಷ್ಯ ಹೋಗ್ತಾರೆ ಇವತ್ತು ಕೂಡ ಅಂತ. ಈಗ ಬೈಪಾಸ್ ಸರ್ಜರಿ ಮಾಡಬೇಕು ಅಂತ ಅಂದ್ಕೊಳ್ಳಿ ನೀವು, ಅಥವಾ ಯಾವುದೇ ಒಂದು ಸರ್ಜರಿ ಮಾಡಬೇಕು ಅಂದ್ಕೊಳ್ಳಿ, ಇಲ್ಲ ನನ್ನ ಚರ್ಮವನ್ನು ಯಾವ ಕಾರಣಕ್ಕೂ ಕೊಯ್ಯಲಿಕ್ಕಿಲ್ಲ, ಚರ್ಮವೇ ಮುಖ್ಯ ಅಂತ ಕೂತ್ರೆ ಆಗೋದಿಲ್ಲ, ಅವನು ಸತ್ತೋಗ್ತಾನಷ್ಟೇ, ಚರ್ಮನೂ ಹೋಗುತ್ತೆ, ಅದು ಉಳಿಯೋದು. ಅವನು ಸಿದ್ಧ ಆಗ್ಬೇಕು ಅದಕ್ಕೆ ಅಂತ. ಇಲ್ಲ ಅದು ಒಳಗಿರೋದು ಮುಖ್ಯಪ್ಪ, ನೀನು ಕೊಯ್ಯೋದು ಕೊಯ್ಯಿ ಹೇಳ್ಬೇಕಾಗ, ನ್ಯಾಯವಾಗಿ ಆಗಬೇಕಾದ ಒಂದು ಶಸ್ತ್ರಚಿಕಿತ್ಸೆ ಅಂತ ಅಂದ್ಕೊಳ್ಳಿ, ಕೊಯ್ಯಿ ಅಂತ ಹೇಳ್ಬೇಕು ನಾವು. ಹಾಗೆ ಒಳಗಿರುವುದು ಮುಖ್ಯ. ದೇವಸ್ಥಾನದಲ್ಲೂ ಕೂಡ ನಮ್ಮನ್ನು ಇಬ್ಬರೇ ಬಾಧಿಸುತ್ತೆ. ತೀರ್ಥಕ್ಷೇತ್ರಕ್ಕೆ ಹೋದ್ರು, ದೇವಸ್ಥಾನಕ್ಕೆ ಹೋದ್ರು, ಕೊನೆಗೂ ನಾವು ಎಷ್ಟೋ ಬಾರಿ ಹೊರಗೆ ನಿಂತು ಬರ್ತೇವೆ ಹೊರತು, ಅಂದರೆ ಮೂರ್ತಿವರೆಗೆ ಹೋಗ್ತೇವೆ ಎಷ್ಟೋ ಸರ್ತಿ, ಮೂರ್ತಿ ಕೂಡ ಹೊರಗೆ ಅಂತ. ದೇವಸ್ಥಾನದ ಅತ್ಯಂತ ಒಳಗೊಂದು ಮೂರ್ತಿ ಇದೆ, ಆ ಮೂರ್ತಿ ಕೂಡ ಹೊರಗೇನಂತ, ಅದ್ರ ಒಳಗಿದೆ ಅಂತ. ನಮಗೆ ಬೇಕಾದದ್ದು ಮೂರ್ತಿ ಒಳಗಿದೆ, ಅಲ್ಲಿಗೆ ಹೋಗಿ ತಲುಪಬೇಕು ನಾವು. ಇದನ್ನ ಇನ್ನೊಂದು ಆ್ಯಂಗಲ್ ಹೇಳ್ಬೋದು ಇದನ್ನ. ಯಾಕೆಂದರೆ ಇದೊಂದು ಪ್ರಿನ್ಸಿಪಲ್ ನೋಡಿ ತುಂಬ ಚೆನ್ನಾಗಿದೆ ಅಂತ, ಬಲ್ಲವರು ಈ ಥರ ಹೇಳ್ತಾರೆ. ಇದನ್ನ ಪ್ರಿನ್ಸಿಪಲ್ ಏನು ಅಂದರೆ, ಈಗ ನಮ್ಮ ವಸ್ತುವನ್ನು ದೇವರ ಮೇಲೆ ಹಾಕಿ ಅದನ್ನು ನೋಡಿ ಖುಷಿಪಟ್ಟು ಬರಬಾರ್ದು ಅಂತ. ಅದರ ಬದಲಿಗೆ ದೇವರ ವಸ್ತುವನ್ನು ನಮ್ಮ ಮೇಲೆ ಹಾಕ್ಕೊಂಡು ಖುಷಿ ಪಟ್ಕೊಂಡು ಬರಬೇಕು, ಇಷ್ಟೇ. ಇದನ್ನು ಚೆನ್ನಾಗಿ ಆಲೋಚನೆ ಮಾಡಿದೆ ನಾನು. ಈಗ ಆಗ್ತಿರೋದು ಅಂದರೆ ನಮ್ಮದೇ ವಸ್ತುವನ್ನು ದೇವರ ಮೇಲೆ ಹಾಕಬಾರ್ದು ಅಂತ ಹೇಳ್ತಾ ಇಲ್ಲ, ಸೇವೆ ಮಾಡಬೇಡಿ ಅಂತಲ್ಲ, ಹಾಕಬಾರ್ದು ಅಂತಲ್ಲ, ಅಲ್ಲೇ ನಿಲ್ಬೇಡಿ ಅಂತ. ಈಗ ಆಗ್ತಿರೋದಷ್ಟೇ ಅಂತ. ಚಿನ್ನದ ಕವಚ ಹಾಕಿತ್ತು, ಅದೇ ನಾವೇ ಆಚಾರ್ಯ ಹತ್ರ ಮಾಡಿಸಿರೋದು ಚಿನ್ನದ ಕವಚ, ನಮ್ಮಂಥವನ್ನೇ ಮಾಡಿರೋದು, ದೇವರ ಮೇಲೆ ಹಾಕಿತು, ಚಿನ್ನ ನೋಡಿ ಸಂತೋಷಪಟ್ಟು ಬಂದ್ಬಿಡ್ತು. ಅಲ್ಲಿಂದ ಮುಂದಕ್ಕೆ ನಾವು ಹೋಗಲೇ ಇಲ್ಲ, ಅಲ್ಲಿಂದ ಆಳಕ್ಕೆ ನಾವು ಹೋಗಲೇ ಇಲ್ಲ. ಅದರ ಬದಲು ಒಳಗೆ ಹರಿಯುವ ಚೈತನ್ಯದ ಆ ಒಂದು ಪ್ರವಾಹವೇ ಇದೆಯಲ್ಲ, ಅದರಿಂದ ಅಪ್ರಾವಿತರಾಗಿ ಅವನ ಚೈತನ್ಯವಾಗಲಿ, ಅವನ ಕೃಪೆಯಾಗಲಿ, ಅವನ ಪ್ರೀತಿಯಾಗಲಿ, ಅದನ್ನು ನಮ್ಮ ಮೇಲೆ ಹಾಕ್ಕೊಂಡು ಬಂದು ನಾವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಏನು ನಮ್ಮ ಮೇಲೆ ಹಾಕ್ಕೊಂಡು ಬಂದು ನಾವು ಈಗ ಇದು ಹೂ ತೆಗೆದು ಕಿವಿಲಿ ಇಟ್ಕೊಳ್ಳೋದು, ಅಥವಾ ತಲೆಯಲ್ಲಿ ಇಟ್ಕೊಳ್ಳೋದು, ಅಥವಾ ಪ್ರಸಾದ ತೀರ್ಥ ಪ್ರಸಾದ ಒಳಗೆ ತಗೊಳ್ಳೋದು, ಇದೇ ಅಲ್ಲಿ ಅಂದರೆ ಪದ್ಧತಿಯಲ್ಲಿ ಬಂದಿದೆ ಅದು ಅಂತ ತಗೊಂಡು ಹೋಗುವಂತ. ಇಲ್ಲಿಂದ ಏನಾದರೂ ಅಂತ ಅವನ ವಸ್ತುವನ್ನು ನಿನ್ನ ಮೇಲೆ ಹಾಕ್ಕೊಂಡು ನಿನ್ನ ಒಳಗೆ ಹಾಕ್ಕೊಂಡು ಹೋಗುವಂತ, ನಿನ್ನ ವಸ್ತುವು ನನ್ನ ಮೇಲೆ ಹಾಕಿ ಹೋಗ್ಬೇಡ ಅಂತ. ಅದು ಪದ್ಧತಿಯಲ್ಲಿ ಕಾಣಿಸುತ್ತೆ ಅದು. ಆದರೆ ಪ್ರಾಕ್ಟಿಕಲ್ ಆಗಿ ನಾವು ಮಾಡುವಾಗ ನಾವು ಹಾಗೆ ಮಾಡಿರೋದಿಲ್ಲ. ಸುಮ್ಮನೆ ಅಲ್ಲಿ ಹೊರಗಣ್ಣಿಂದಲೇ ನಾವು ಅಲ್ಲೇ ನಿಂತುಬಿಟ್ಟಿರ್ತೇವೆ. ನಮಗೆ ಇವತ್ತಿಗೂ ನೆನಪಾಗತ್ತೆ ಅಂತ ಅವನು ಉಪಾಧ್ಯಾಯ ನಮ್ಗೆ ಹೇಳೋದನ್ನು, ಅವ್ರು ಯಾವಾಗಲೂ ಕೇಳೋದು, ಮಂಗಳಾರತಿ ಮಾಡ್ಬೇಕಾದ್ರೆ ಕಣ್ಣು ಮುಚ್ಚಬೇಕು ಯಾಕೆ, ಕಣ್ಣು ಮುಚ್ಚುತ್ತಾರೆ ಯಾಕೆ, ಕಣ್ಣು ಮುಚ್ಚಬೇಕು ಅಲ್ಲ, ಅದು ತಾನಾಗಿ ಕಣ್ಣು ಮುಚ್ತಾರೆ. ಮಂಗಳಾರತಿ ಆಗಿರ್ತಾರೆ ಹೆಚ್ಚಿನವರು ತಾನಾಗಿ ಕಣ್ಣು ಮುಚ್ತಾರೆ, ಒಂದು ಕ್ಷಣಾರು ಕಣ್ಣು ಮುಚ್ತಾರೆ. ಯಾಕೆ? ಯಾಕೆಂದರೆ ಒಂದು ಕ್ಷಣ ಹೊರಗಡೆ ನೋಡು, ಆಮೇಲೆ ಒಳಗಡೆ ನೋಡು. ಅದಕ್ಕಾಗಿದೆ ಅಲ್ಲಿದ್ದಾನೆ, ಒಳಗಿದ್ದಾನೆ. ಆ ಮೂರ್ತಿಯನ್ನು ನಮ್ಮೊಳಗೆ ನಾವು ಕಂಡ್ರೆ ನಿಜವಾಗಿ ಕಂಡ ಹಾಗಾಯ್ತು, ನಿಜವಾದ ದರ್ಶನ ಆಗುತ್ತೆ. ಆಗ ಇಲ್ದಿದ್ರೆ ಯಥಾ ಪ್ರಕಾರ ಕಲ್ಲು, ಬಂಗಾರ, ಬಟ್ಟೆ ಇದನ್ನು ನೋಡ್ಕೊಂಡು ಬಂದಾಗ ಆಗುತ್ತೆ. ಕಣ್ಮುಚ್ಚೋದು ಅದಕ್ಕೆ ಅಂತ. ಅವನ ನಿಜ ರೂಪ ಇದೆಯಲ್ಲ, ಒಳಗಿನ ರೂಪ, ಅದು ನಮಗೆ ಕಾಣಬೇಕು ಅಂತ ಕಣ್ಮುಚ್ಚೋದು. ನಾವು ಅದನ್ನು ಭಾವಿಸೋ ಪ್ರಯತ್ನ ಮಾಡಬೇಕು, ಅದನ್ನು ಕಾಣೋ ಪ್ರಯತ್ನ ಮಾಡಬೇಕು. ಮಾಡಿದಾಗ ಒಂದಿನ ಕಾಣಕ್ಕೆ ಶುರುವಾಗುತ್ತೆ ನಿಜವಾದ. ಆ ಅಪೇಕ್ಷೆ ಹುಟ್ಟಿದಾಗ, ಆ ಪ್ರಯತ್ನ ಶುರುವಾದಾಗ ಆಗುತ್ತೆ ಅದು. ಆದರೆ ನಾವು ಅದು ಮಾಡ್ದೇ ಇದ್ದುಬಿಟ್ರೆ ಆಗೋದೇ ಇಲ್ಲ. ಎಷ್ಟೋ ಸರ್ತಿ ದೇವಸ್ಥಾನಕ್ಕೆ ಹೋದಾಗ ಹೊರಗಿನ ಯೋಚನೆಗಳೇ ಜಾಸ್ತಿ ಇರುತ್ತೆ, ದೇವಸ್ಥಾನಕ್ಕಿಂತ ಹೊರಗಿನ ಯೋಚನೆಗಳು. ಮನುಷ್ಯನ ಸ್ವಭಾವ ಅದು. ಮನೆಗೆ ಹೋದಾಗ ದೇವಸ್ಥಾನದ ಯೋಚನೆ ಬರುತ್ತೆ, ದೇವಸ್ಥಾನಕ್ಕೆ ಹೋದಾಗ ಮನೆ ಯೋಚನೆ ಬರುತ್ತೆ. ಅವನು ಎಲ್ಲಿದ್ದಾನೋ ಅದನ್ನು ಬಿಟ್ಟು ಬೇರೆ ಏನಾದರೂ ಯೋಚನೆ ಮಾಡ್ತಾನೆ. ಯಾವ ಕ್ಷಣದಲ್ಲಿ ಮನುಷ್ಯ ಇದ್ದಲ್ಲೇ ಇರ್ತಾನೋ ಆ ಕ್ಷಣದಲ್ಲಿ ಮುಕ್ತಿಗೆ ಹತ್ರ ಆಗ್ಬಿಡ್ತಾನೆ. ಅವನಿದ್ದಲ್ಲಿ ಇರಬೇಕು, ಇದ್ದಲ್ಲಿ ಇರೋದಿಲ್ಲ ಅವನು. ಎಲ್ಲಿ ಆದರೂ ಚಿಂತೆ ಇಲ್ಲ, ಏನಾದರೂ ಚಿಂತೆ ಇಲ್ಲ, ಅವನು ಇದ್ದಲ್ಲಿ ಅವನು ಪೂರ್ತಿ ಇರಬೇಕು, ಒಳಗೆ ಹೊರಗೆ ಎಲ್ಲ ಸೇರಿ ಇರಬೇಕು ಅವನು. ಅದು ಮೋಕ್ಷದ ಗತಿ ಶುರುವಾಗುತ್ತೆ ಅಲ್ಲಿ. ಆದರೆ ನೀವು ಇಡೀ ದಿನ ನೋಡಿಬೇಕಾದ್ರೆ ನೀವು ಎಲ್ಲಿರ್ತೀರೋ ಅದು ಯಾಕೋ ಕಂಡಿದ್ರೆ ಇದೆಯಲ್ಲ, ಬೇರೆ ಎಂತೋ ಯೋಚನೆ ಮಾಡುವಂತ, ಅದು ಬಿಟ್ಟು ಹೀಗೆ ನಡೆಯೋದು. ಆಫೀಸು ಮನೆಗೆ ಇಡ್ತಾ ಇರ್ತೀನಿ, ಬೆಳಗ್ಗೆ ಎದ್ದು ಗಡಿಬಿಡಿ ಆಫೀಸ್ ಲೇಟ್ ಆಯ್ತು ಅಂತ
ಮುನ್ಸಿಪಾಲಿಟಿ ಆಫೀಸಲ್ಲಿ ಅಲ್ಲಿ ಬೈಯುವ ಬಾಸಿನ ದುಸ್ವಪ್ನ ಕಾಣ್ತಾ ಇರುತ್ತೆ ಅಲ್ಲಿ. ಆಯ್ತಾ, ಆಫೀಸಿಗೆ ಹೋಗಿ ತಲುಪಿದಾಗಿಂದ 5 ಗಂಟೆ ಆವಾಗುತ್ತೆ ಅಂತ ಮನೆಗೆ ವಾಪಸ್ ಅಲ್ಲಿಂದ ಬಿಡುಗಡೆ ಬರಬೇಕು. ನೀನು ಇದ್ದಲ್ಲಿ ಇರೋದು ಯಾವಾಗ? ಅಲ್ಲಾದ್ರೂ ಇಲ್ಲಿ ಬಗ್ಗೆ ಯೋಚನೆ ಮಾಡ್ತೀವಿ, ಇಲ್ಲಾದ್ರೂ ಅಲ್ಲಿ ಬಗ್ಗೆ ಯೋಚನೆ ಮಾಡ್ತೀವಿ. ದೇವಸ್ಥಾನಕ್ಕೆ ಹೋದಾಗ ಎಷ್ಟೋ ಸತಿ ಮನಸ್ಸು ಹೊರಗೆಲ್ಲ ಕರ್ಕೊಂಡು ಹೋಗುತ್ತೆ. ಅದೆಲ್ಲ ಇರಲಿ, ನಾವು ಹೇಳ್ತಿರೋದು ಏನಂದ್ರೆ ದೇವಸ್ಥಾನವನ್ನೇ ನೋಡಿದೆ, ದೇವರನ್ನೇ ನೋಡಿದೆ, ಏನು ನೋಡಿದೆ, ಎಲ್ಲಿ ನಿಂತೆ ನೀನು, ಕೊನೆಗೆ ಎಲ್ಲಿ ನಿಂತೆ? ನೀನೇ ಹಾಕಿದ ವಸ್ತುವಿನ ಮೇಲೆ ನಿಂತೀಯ ಅಂದರೆ, ಅಥವಾ ಅದು ಒಳಗಡೆ ಹೋದೀಯ? ಒಳಗಡೆ ಹೋಗುವಂಥದ್ದು ಅತ್ಯಂತ ಮುಖ್ಯ. ತೋರ್ಸ ಹಾಗಿರ್ಬೇಕು, ಅರ್ಚಕನ ಅದನ್ನು ತೋರಿಸೋ ಹಾಗಿರ್ಬೇಕು. ಅರ್ಚಕನ ಕಾರ್ಯ ಅದು. ಈಗ ಬಂದರು ಮಂಗಳಾರತಿ ಮಾಡ್ಕೊಡಿ, ನಡೆಯುತ್ತೆ, ಇದು ಇಷ್ಟೇ ನಡೀತಾ ಇದೆ. ಭಕ್ತರು ಬಂದರು, ಗಂಟೆ ಹೊಡೆದ್ರು, ಆ ಮಂಗಳಾರತಿ ಅಂತ. ಯಾರು ದೊಡ್ಡದ್ರು ಅಂದರೆ ಮಂಗಳಾರತಿ ಮಾಡಲೇಬೇಕಾಯ್ತು, ಅನಿವಾರ್ಯ ಮಂಗಳಾರತಿ ಅಂತ. ಆಮೇಲೆ ತಟ್ಟೆ ಕಾಸು ಅಂತ ಹಾಕ್ತಾನೆ, ಪುಂಡಿ ಕಾಣಿಕೆ ಹಾಕ್ತಾನೆ. ಯಾಂತ್ರಿಕವಾಗಿ ನಡೀತಾ ಇದೆ ಇದು. ಆದರೆ ನೀವು ಅಲ್ಲಿ ಚೂರು ಗಮನಿಸಿದರೆ ಅದು ಏನು ಹೇಳ್ತಾ ಇದೆ ಆ ಪದ್ಧತಿ ಅದು ಅಂದರೆ, ದೇವರನ್ನು ತೋರಿಸೋ ಕೆಲಸ ಮಾಡ್ತಾ ಇದ್ದಾನೆ ಅವನು. ಹಾಗಾಗಿ ಅಷ್ಟು ಬೆಲೆ ಅವನಿಗೆ, ಅರ್ಚಕನಿಗೆ. ಎಷ್ಟು ಹಳೆಯ ದೇವಸ್ಥಾನಗಳಲ್ಲಿ ಪರಂಪರೆ ಅರ್ಚಕರು ಕೆಲವರು ಇಲ್ಲೂ ಅದು ಹಾಗೆ ಮಾಡೋದು ನೋಡಿದ್ವಿ ನಾವು. ಶಬ್ದ ಇಲ್ಲ, ದೀಪವನ್ನು ತುಂಬ ಚೆನ್ನಾಗಿ ಇಟ್ಕೊಂಡಿರ್ತಾರೆ. ಆರತಿ ದೀಪವನ್ನು ಹೊಗೆ ಮತ್ತೊಂದಲ್ಲಿ ಇರಬಾರ್ದು, ಜ್ಯೋತಿಯಾಗಿರ್ಬೇಕು ಅದು. ಅದನ್ನು ಹೀಗೆ ಹಿಡಿಬೇಕು. ಅದು ಅಂದರೆ ಹಿಡಿಯೋ ಕ್ರಮದಲ್ಲೂ ಕೂಡ ಕಾಲಿಂದ ತಲೆಯವರೆಗೆ ದರ್ಶನ ಮಾಡಿಸ್ಬೇಕಲ್ಲ. ಮಹಿಮೆ ಹೇಳಬೇಕು ಆ ಸಮಯದಲ್ಲಿ. ಅವನು ಹೇಳುವ ತೋರಿಸುವ ವಿಧಾನದಲ್ಲಿ ಅವನು ಕರ್ಕೊಂಡು ಹೋಗ್ಬೇಕು, ಭಗವಂತನ ಬಳಿ ಕರ್ಕೊಂಡು ಹೋಗ್ಬೇಕು. ಆ ಕಡೆ ಮನಸ್ಸು ಥರ ಮಾಡಬೇಕು. ಈ ಥರ ಅರ್ಚಕ ಇರುವಾಗ ನಾವು ನೋಡ್ಕೋಬೇಕು. ಅಂದರೆ ನಾವು ಅದನ್ನು ಬಯಸಿದಾಗ ಆ ಥರ ಆಗಿ ಶುರುವಾಗ್ತಾರೆ. ಅವನು ಕೂಡ ಅವನಿಗೂ ನಾನು ಇರೋದು ಇದಕ್ಕೆ ಅಂತ ಗೊತ್ತಿರಬೇಕು, ನನ್ನ ಅಸ್ತಿತ್ವ ಇದು ಅಂತ ಗೊತ್ತಿರಬೇಕು. ಗುರುವಾದರೂ ಅರ್ಚಕನಾದರೂ ಹಾಗಿದ್ರೆ ಅರ್ಚಕ ಗುರುವಿಗೂ ಅರ್ಚಕರಿಗೂ ಜಾಸ್ತಿ ಅಂತರ ಬರೋದಿಲ್ಲ. ಗುರುವಿಗೆ ಹರಿಗೂ ಅವನಿಗೂ ಅಂತರ ಬರೋದಿಲ್ಲ. ಅರ್ಚಕಸ್ಸ ಹರಿಸ್ ಸಾಕ್ಷಾತ್ ಚರರೂಪಿ ನ ಸಂಶಯ. ಅರ್ಚಕನಂದ್ರೆ ಹರಿಯೇ, ವ್ಯತ್ಯಾಸ ಈ ಹರಿ ಓಡಾಡ್ತಾನೆ ಅಂತ, ಆ ಹರಿ ನಿಂತಿದ್ದಾನೆ, ಅಷ್ಟೇ ವ್ಯತ್ಯಾಸ. ಚರರೂಪಿ ನ ಸಂಶಯ. ಗುರುವಿಗೆ ಹೇಳ್ಬೇಕಾದ್ರೆ ಇದನ್ನೇ ಹೇಳ್ತಾರೆ, ಹರಿಸ್ ಸಾಕ್ಷಾತ್ ಅಂತ ಹೇಳ್ತಾರೆ. ಉಭಯೋರ್ ಅಂತರಂ ಕಿಂಚಿತ್ ನ ದ್ರಷ್ಟವ್ಯಂ. ಅಂತರವನ್ನು ಕಾಣಬೇಡ, ಹರಿಗೂ ಗುರುವಿಗೂ ಅಂತರವನ್ನು ಕಾಣಬೇಡ. ನಿನಗೆ ಮೋಕ್ಷದ ಬಯಕೆ ಇದ್ದರೆ, ನಿನಗೆ ಇಲ್ಲಿಂದ ಬಿಡುಗಡೆ ಆಗಬೇಕು ಅನ್ನೋ ಆಸೆ ಇದ್ದರೆ, ವ್ಯತ್ಯಾಸ ಅಂತರ ಕಾಣಬಾರ್ದು. ನಿನಗೆ ಅಂತರ ಕಂಡ್ರೆ ಹೋಯ್ತು. ಹಾಗಾಗಿ ಅದನ್ನು ತೋರಿಸ್ಲಿಕ್ಕಾಗಿ ಒಬ್ಬರು ನಿಂತು, ಬರೇ ಪೂಜೆ ಭಟ್ರು ಪೂಜೆಗಾಗಿ ಅನ್ನೋಕ್ಕಿಂತ ಜಾಸ್ತಿ ಬಂದ ಭಕ್ತನಿಗೆ ಗೈಡ್ ಅವನು ಅಂತ, ನಿಜವಾದ ಗೈಡ್ ಅವನು. ಹೀಗೆ ನೋಡು, ಆ ಕಣ್ಣು ನೋಡು, ಎಲ್ಲ ತಗೊಂಡೋಗ್ಬೇಕು. ಕಣ್ಣು ನೋಡಿದಾಗ ಭಾವ, ದೇವರ ಕೈ ಹೀಗಿದೆ, ಯಾಕೆ ಹಾಗಿದೆ ಅಂತ ಹೇಳುವಾಗಲೇ ಮನಸ್ಸಿನೆಲ್ಲ ಹೋಗ್ಬೇಕು, ಒಳಗಿನೆಲ್ಲ ಹೋಗ್ಬೇಕು. ಹೀಗಿದ್ದಾಗ ಅದು ಪೂರ್ತಿ ಆದರ್ಶ. ಅದು ನಾವು ಆ ಥರ ಇಲ್ಲ ಇವತ್ತು, ಆ ಥರ ಇಲ್ಲ ನಾವಿತ್ತು. ನಾವು ಅಂದರೆ ಅಲ್ಲೂ ಕೂಡ ಅಂಗಡಿಯಾಗಿದೆ, ನಮ್ಮದೇ ವಸ್ತುಗಳನ್ನು ಹಾಕಿ ನೋಡಿ ಖುಷಿ ಪಟ್ಬಿಡ್ತೇವೆ. ನಮಗೊಂದು ಸೀರೆ ಇಷ್ಟ ಆಯ್ತು ಅಂದ್ರೆ ಆ ಸೀರೆ ತಂದು ದೇವರಿಗೆ ಕೊಟ್ಬಿಡೋದು. ಕೊಟ್ಬಾರ್ದಲ್ಲ, ಕೊಡೋದು ಸರಿ ಇದೆ, ಅಲ್ಲಿವರೆಗೆ ಇದೆ. ಎಲ್ಲ ಸರಿ ಇಲ್ಲ ಅಂದರೆ ನೀನು ಏನು ನೋಡಿ ಸಂತೋಷ ಪಟ್ಕೊಂಡು ಬಂದೆ, ನಿನ್ನ ಕಣ್ಣು ಎಲ್ಲಿವರೆಗೆ ಹೋಯ್ತು ಅಲ್ಲಿದೆ, ಐಬಿರೋದಲ್ಲಿ ಅಲ್ಲಿವರೆಗೆ ಹೋಗಿ ಹಾಗೆ ವಾಪಸ್ ಬಂದ್ಬಿಟ್ಟಿಯ. ಕಾಶಿವರೆಗೆ ಹೋಗಿದ್ದೆ ಅಂದರೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ, ಗಂಗಾ ಸ್ನಾನ ಮಾಡೋಕ್ಕಾಗಿಲ್ಲ ಅಂತ ಆಗೋಯ್ತು ನನ್ನ ಕತೆ. ಹಾಗಾಗ್ಕೂಡ್ದು. ಜಿರ್ಲೆ ಉದಾಹರಣೆ ಕೊಡ್ತಾ ಇರ್ತೇನೆ. ಆವಾಗ ಜಿರ್ಲೆ ದೇವರ ಮೇಲೆ ಹರಿದಾಡ್ತಾ ಇದ್ರು ಕೂಡ, 24 ಗಂಟೆ ಅಲ್ಲೇ ಇದ್ರು ಕೂಡ ಅದಕ್ಕೆ ಬೇಕಾಗೋದು ಅಲ್ಲಿರೋ ಕಲ್ಮಶ ಹೊರತು ದೇವರ ಚೈತನ್ಯ ಅಲ್ಲ. ಅಲ್ಲಿವರೆಗೆ ಹೋಗಿ ತಲುಪಿಯೂ ಕೂಡ ಅದು ಪಡ್ಕೊಂಡಿದ್ದೇನು ಅಂದರೆ ಅಲ್ಲಿರಬಹುದಾದ ಕಲ್ಮಶ, ಅಲ್ಲಿರುವ ಶ್ರೇಷ್ಠತೆಯನ್ನು ಪಡ್ಕೊಳ್ಳೋಕ್ಕಾಗಲಿಲ್ಲ, ತಿರುಳನ್ನು ಪಡ್ಕೊಳ್ಳೋಕ್ಕಾಗಲಿಲ್ಲ. ಬೆಳಕನ್ನು ಪಡ್ಕೊಳ್ಬೋದಾಗಿತ್ತು, ಬೆಳಕನ್ನು ಪಡ್ಕೊಂಡು ಹೋದಾಗಿತ್ತು. ಹಾಗೆ ನಾವು ಕೂಡ ಅಪರೂಪಕ್ಕೆ ಹೋದ್ರು ನಾವು ಅಷ್ಟೇ ಪಡ್ಕೊಂಡು ಬಂದರೆ ಏನೂ ಪ್ರಯೋಜನ ಇಲ್ಲ. ಹಾಗಾಗಿ ನಮ್ಗಲ್ಲಿ ಏನು ನೋಡಬೇಕು ಅನ್ನೋದು ತುಂಬ ಮುಖ್ಯ. ಏನು ನೋಡಬೇಕು ಅನ್ನೋದನ್ನು ತುಂಬ ಹೇಳ್ಬೋದು. ಒಂದೊಂದು ಕ್ಷೇತ್ರಕ್ಕೂ ತುಂಬ ಹೇಳೋಕ್ಕಿದೆ ಅಂತ. ನೀವು ಹೀಗೆ ನೋಡು, ಆ ಕ್ಷೇತ್ರದಲ್ಲಿ ಇದನ್ನು ನೋಡೋಕ್ಕಿರೋಂಥದ್ದು ಇದು ಅಲ್ಲಿ, ಅದು ಅನಂತ ಅಷ್ಟಿದೆ. ಆದರೆ ಒಂದು ಸಾಮಾನ್ಯ ಸೂಚನೆ ಏನು ಅಂದರೆ ಒಳಗೆ ನೋಡು ಅಂತ.
ಕೊನೆಗೂ ಹೊರಗಲ್ಲ. ಹೊರಗೆ ನೋಡಿದರೂ ಕೂಡ ಅದನ್ನು ದಾಟಿ ಆಮೇಲೆ ಒಳಗೆ ಹೋಗಿ ನಿಲ್ಲು. ಅದರೊಳಗಿರುವ ಬ್ರಹ್ಮಾಂಡ ವ್ಯಾಪಿ ಶಕ್ತಿ ಈ ಸಕಲ ಜಗತ್ತನ್ನು ಸೃಷ್ಟಿ ಮಾಡಿದೆ, ನಡೆಸ್ತಾ ಇದೆ, ಸಂಹಾರ ಮಾಡುತ್ತೆ, ಮುಂದಿನ ಎಲ್ಲವನ್ನು ತನ್ನೊಳಗೆ ತಗೊಳ್ಳುತ್ತೆ. ಆಮೆ ಇದ್ದ ಹಾಗೆ ಪಾದಶಿರಗಳ ಕೂರ್ಮ ಚಾಚಿಕೊಂಡಿರೆ ಸೃಷ್ಟಿ, ಸೇದಿಕೊಂಡಿರೆ ವಿಲಯ. ಹಾಗೆ ಆದಿ ಕೂರ್ಮ ಅವನು ಸೃಷ್ಟಿ ಅಂದ್ರೆ ಏನು ಅಂದ್ರೆ, ಈ ಆಮೆ ಕಾಲು ತಲೆಯನ್ನು ಹೊರಗಡೆ ಹಾಕತ್ತಲ್ಲ, ಕಾಲು ತಲೆ ಬಲ ಹೊರಗಡೆ ಹಾಕತ್ತಲ್ಲ, ಅದು ಸೃಷ್ಟಿ. ಹಾಗೆ ದೇವರು ತನ್ನೊಳಗಿನದನ್ನು ಹೊರಗೆ ಹಾಕಿದಾಗ ಸೃಷ್ಟಿ ಅದು. ಯಾವಾಗಲೂ ಒಂದ್ಸತಿ ಅದನ್ನು ಒಳಗೆ ಕೊಡ್ತಾನೆ ಪುನಃ ಎಲ್ಲರೂ. ಪ್ರಳಯ ಅಂದ್ರೆ ಅದು. ಪ್ರಳಯ ಅಂದ್ರೆ ಮರ್ಜಿಂಗ್ ಅಂತ ಶಬ್ದಕ್ಕಿರೋ ನಿಜವಾದ ಅರ್ಥ ನಿಮ್ಗೆ ವಿಚಿತ್ರ ಅನ್ಸ್ಬೋದು. ಲೀಂಗ್ ಶ್ಲೇಷಣೆ ಅಂತ ಧಾತುಗಳಿರೋದು. ಆ ಲೀ ಧಾತುವಿಗೆ ಶ್ಲೇಷಣ ಅಂದ್ರೆ ಮರ್ಜ್ ಅಂತ ಅದು ಅರ್ಥ. ಅದಕ್ಕೆ ಅಪ್ಕೊಳ್ಳೋದು ಅಥವಾ ಒಂದಕ್ಕೊಂದು ಸೇರೋದು ಅಂತ. ಹಾಗೆ ಒಂದರಿಂದ ಒಂದು ಹೊರ ಬರ್ತಾ ಬರ್ತಾ ಹೋಗಿ ಪ್ರಪಂಚ ಆಗಿದೆ. ಅದು ಹಿಂದಿನ ಮರ್ಜ್ ಆಗ್ತಾ ಹೋಗುತ್ತೆ. ಕೊನೆಯದು ಅದಕ್ಕಿಂತ ಹಿಂದಿನಲ್ಲಿ, ಅದು ಅದಕ್ಕಿಂತ ಹಿಂದಿನಲ್ಲಿ ಮರ್ಜ್ ಆಗ್ತಾ ಹೋಗುತ್ತೆ. ಲಿಂಗ್ ಶ್ಲೇಷಣೆ ಅಂತ. ಮುಂದಿನದು ಹಿಂದಿನ ಅಪ್ಕೊಳ್ಳುತ್ತೆ, ಅಲ್ಲೋಗಿ ಸೇರ್ಕೊಳ್ಳುತ್ತೆ, ಎಲ್ಲವೂ ಒಳಗಡೆ ಹೋಗಿ ಸೇರ್ಕೊಳ್ಳುತ್ತೆ. ಹಾಗಾಗಿ ಆ ಎಲ್ಲವನ್ನು ತನ್ನೊಳಗೆ ಹಾಕೊಂಡಾಗ ಪ್ರಳಯ. ಹಾಗೆಲ್ಲ ಮಾಡೋಂಥ ನಾವು ಎಲ್ಲಿಂದ ಬಂದೆವು ಅಂತಹ, ನಾವಿಲ್ಲೋಗಿ ಸೇರಬೇಕು ಅಂತಹ ತಂಪಿನಲ್ಲಿ ತಂಪಾಗಿರುವಂತಹ, ಆನಂದದಲ್ಲಿ ಆನಂದವಾಗಿರುವಂತಹ ಒಂದು ವಸ್ತು ಒಳಗಿದೆ. ಅದಕ್ಕಾಗಿ ನಾನು ಬಂದಿರೋದು, ಅದನ್ನು ನೋಡೋಕೆ ನಾನು ಬಂದಿರೋದು. ಇನ್ನೂ ಎಚ್ಚರ ಕ್ಷಣ ಕ್ಷಣ ಇದ್ದರೆ ತೀರ್ಥಯಾತ್ರೆ ಪೂರ್ಣ ಕೊಡುತ್ತೆ. ಹರೇ